ಹಲೋ ಗೆಳೆಯರೆ, ಇನ್ಫಾರ್ಮೇಷನ್ ಬ್ರೋನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹೊಸ ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿದೆ. ಅದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿರೋದು ಕೆಳಗಡೆ ಚಾನಲ್ ನೆನಪಾಗ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಆಗಿ ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ಆಫ್ ದ ಪೋಸ್ಟ್ ಆಫ್ ಆಫೀಸ್ ಅಟೆಂಡೆಂಟ್ ಇನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ಯಾನಲ್ ಇಯರ್ 2025. ನೋಡಿ, ಒಂದು ಆಫೀಸ್ ಅಟೆಂಡೆಂಟ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಅದರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ. ನೋಡಿ, ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ 572 ಪೋಸ್ಟ್. ನೋಡಿ, ಬರೋಬ್ಬರಿ 572 ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಫೀಸ್ ಅಟೆಂಡೆಂಟ್ ಇನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ refer to as the bank selection of post will be through a competitive examination online test followed by language proficiency test. Please note that curriculum, if any, issued on the above advertisement will be published only on the bank website RBI. ನೋಡಿ, 572 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಫೀಸ್ ಅಟೆಂಡೆಂಟ್ ಹುದ್ದೆಗೆ. ನೋಡಿ, ಆನ್ಲೈನಲ್ಲಿ ಎಕ್ಸಾಮ್ ಇರುತ್ತೆ, ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಲ್ಯಾಂಗ್ವೇಜ್ ಪಾಲಿಸಿ ಟೆಸ್ಟ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಅದಕ್ಕೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಸರಿನಾ? ಕ್ಯಾಂಡಿಡೇಟ್ ನೋಡಿ, ಮೋಡ್ ಆಫ್ ಅಪ್ಲಿಕೇಶನ್ ನೋಡೋದ್ರಲ್ಲಿ ಆನ್ಲೈನಲ್ಲಿ ಬ್ಯಾಂಕ್ ವೆಬ್ಸೈಟ್ಗೆ RBI ವೆಬ್ಸೈಟಲ್ಲಿ ಹೋಗಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಕೂಡ ಇಲ್ಲೇ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ವೆಬ್ಸೈಟ್ ಲಿಂಕ್ ಓಪನ್ ಮಾಡೋದು 15 ಜನವರಿ 2026ಕ್ಕೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ದಿನಾಂಕವನ್ನು ಸ್ಟಾರ್ಟ್ ಮಾಡಲಾಗಿದೆ. ಒಂದು ಪೇಮೆಂಟ್ ಆಫ್ ದ ಟೆಸ್ಟ್ ಫೀಸ್ ಆನ್ಲೈನಲ್ಲಿ 15ನೇ ತಾರೀಕಿಂದ ಫೆಬ್ರವರಿ 4ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇರುತ್ತೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೂ 4ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಸರಿನಾ? ಟೆಂಟೇಟಿವ್ ಡೇಟ್ ಆಫ್ ಆನ್ಲೈನ್ ಟೆಸ್ಟ್ ಫೆಬ್ರವರಿ 28 ಮತ್ತು ಮಾರ್ಚ್ 1ಕ್ಕೆ ಆನ್ಲೈನಲ್ಲಿ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಸರಿನಾ? ವೇಕೆನ್ಸಿಗಳು ಡೀಟೇಲ್ಸ್ಗಳು ನೋಡೋದಾದ್ರೆ ಸ್ನೇಹಿತರೆ, ನೋಡಿ, ನೇಮ್ ಆಫ್ ದ ಆಫೀಸ್ ಅಹಮದಾಬಾದ್, ಬೆಂಗಳೂರು, ಭೋಪಾಲ್, ಭುವನೇಶ್ವರ್, ಚಂಡೀಗಢ ಮತ್ತು ಗುವಾಹಟಿ, ಚೆನ್ನೈ, ಹೈದರಾಬಾದ್, ಜೈಪುರ್, ಕಾನ್ಪುರ್ ಮತ್ತು ಲಕ್ನೋ, ಕೋಲ್ಕತ್ತಾ, ಮುಂಬೈ, ನ್ಯೂ ದೆಹಲಿ, ಪಟ್ನಾದಲ್ಲಿ ಒಂದು ಹುದ್ದೆಗಳಿರುತ್ತೆ. ನೋಡಿ, ನಮ್ಮ ಬೆಂಗಳೂರಲ್ಲೂ ಕೂಡ ನಿಮಗೆ ಹುದ್ದೆಗಳಿಗೆ ಆಹ್ವಾನಿಸಲಾಗಿದೆ. ನೋಡಿ, ಅಹಮದಾಬಾದಲ್ಲಿ SCಗೆ ಯಾವುದೇ ರೀತಿ ಇರೋದಿಲ್ಲ. STಗೆ 8 ಹುದ್ದೆಗಳು, OBCಗೆ 1, EWSಗೆ 2, ಜನರಲ್ಲು ಮತ್ತು ಅದರ್ಸ್ಗೆ URಗೆ 18, ಟೋಟಲ್ 29 ಹುದ್ದೆಗಳು. PWBDಗೆ A ಕ್ಯಾಟಗರಿಯಲ್ಲಿ 1, B ಕ್ಯಾಟಗರಿಯಲ್ಲಿ 1 ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಫಸ್ಟ್ ಅವರಿಗೆ 1, ಎಕ್ಸ್ ಸರ್ವಿಸ್ ಮ್ಯಾನ್ ಸೆಕೆಂಡ್ ಅವರಲ್ಲಿ 5 ಹುದ್ದೆಗಳು ಮೀಸಲಿಟ್ಟಿದ್ದಾರೆ ಅಹಮದಾಬಾದಲ್ಲಿ ಸ್ನೇಹಿತರೆ. ಸರಿನಾ? ಇನ್ನು ಬೆಂಗಳೂರಲ್ಲಿ 3 ಹುದ್ದೆಗಳನ್ನು SCಗೆ ಇಟ್ಟಿದ್ದಾರೆ. OBCಗೆ 5 ಹುದ್ದೆಗಳು, EWSಗೆ 1 ಹುದ್ದೆಗಳು, ಜನರಲ್ ಮತ್ತು URಗೆ 7 ಹುದ್ದೆಗಳು, ಟೋಟಲ್ 16 ಹುದ್ದೆಗಳು ಬೆಂಗಳೂರಲ್ಲಿ ಖಾಲಿ ಇರುತ್ತೆ. ಇನ್ನು PWBDಯಲ್ಲಿ A ಕ್ಯಾಟಗರಿ 1, Cಯಲ್ಲಿ 1, ಎಕ್ಸ್ ಸರ್ವಿಸ್ ಸೆಕೆಂಡಲ್ಲಿ 3 ಹುದ್ದೆಗಳು ಖಾಲಿ ಇರುತ್ತೆ ಸ್ನೇಹಿತರೆ. ಸರಿನಾ? ನೋಡಿ, ಇದೆಲ್ಲ ಖಾಲಿ ಇರ್ತಕ್ಕಂಥ ನಮ್ಮ ದೇಶದಲ್ಲೆಡೆ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳ ಮಾಹಿತಿ ಇರುತ್ತೆ. ನೋಡಿ, ಟೋಟಲಾಗಿ ಹೇಳ್ಬಿಡ್ತೀನಿ, ವಿವರಿಸೋಕ್ಕಾಗೋದಿಲ್ಲ, ಟೈಮ್ ಭಾಳ ಆಗುತ್ತೆ ಅಂತ. ಭೋಪಾಲಲ್ಲಿ ಒಟ್ಟು 4 ಹುದ್ದೆಗಳು ಖಾಲಿ ಇರುತ್ತೆ. ಭುವನೇಶ್ವರಲ್ಲಿ 36 ಹುದ್ದೆಗಳು, ಚಂಡೀಗಢಲ್ಲಿ 2 ಹುದ್ದೆಗಳು, ಚೆನ್ನೈಯಲ್ಲಿ 9 ಹುದ್ದೆಗಳು, ಗುವಾಹಟಿಯಲ್ಲಿ 52 ಹುದ್ದೆಗಳು, ಹೈದರಾಬಾದಲ್ಲಿ 36 ಹುದ್ದೆಗಳು, ಜೈಪುರಲ್ಲಿ 42 ಹುದ್ದೆಗಳು, ಕಾನ್ಪುರ್ ಮತ್ತು ಲಕ್ನೋದಲ್ಲಿ 125 ಹುದ್ದೆಗಳು ಖಾಲಿ ಇರುತ್ತೆ ಸ್ನೇಹಿತರೆ. ಕೋಲ್ಕತ್ತಾದಲ್ಲಿ 90 ಹುದ್ದೆಗಳು, ಮುಂಬೈಯಲ್ಲಿ 33 ಹುದ್ದೆಗಳು, ನ್ಯೂ ದೆಹಲಿಯಲ್ಲಿ 61 ಹುದ್ದೆಗಳು, ಪಟ್ನಾದಲ್ಲಿ 24 ಹುದ್ದೆಗಳು ಖಾಲಿರುತ್ತೆ. ಬರೋಬ್ಬರಿ ಟೋಟಲಾಗಿ
572 ಹುದ್ದೆಗಳು ಇಲ್ಲಿ ಖಾಲಿ ಇರುತ್ತೆ ಅಂತ ಮಾಹಿತಿ ನೀಡಲಾಗಿದೆ ಸ್ನೇಹಿತರೆ, ಸರಿನಾ. ಇನ್ನು ಏಜ್ ಎಷ್ಟಾಗಿರಪ್ಪ ಅಂತಂದರೆ 1/1/2026ಕ್ಕೆ 18 ವರ್ಷ ಆಗಿರಬೇಕು ಮತ್ತು 25 ವರ್ಷ ಮೀರಿರಬಾರದು. ನೋಡಿ 2/1/2001 ಆ್ಯಂಡ್ ನಾಟ್ ಲೆಟರ್ ದೆನ್ 1/1/2018. ನೋಡಿ 2001ರಿಂದ 2008ರವರೆಗೆ ಒಳಗೆ ಹುಟ್ಟಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರು ಓನ್ಲಿ ಎಲಿಜಿಬಲ್ ಟು ಅಪ್ಲೈ. ನೋಡಿ ಸರಿನಾ. ರಿಲ್ಯಾಕ್ಸೇಷನ್ ಇನ್ ದ ಅಪ್ಪರ್ ಏಜ್ ಲಿಮಿಟ್ ವಿಲ್ ಬಿ ರಿಲ್ಯಾಕ್ಸೇಷನ್ ಏಜ್ ಅಂಡರ್. ನೋಡಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಿದ್ದಾರೆ, ಅದರ ಬಗ್ಗೆ ಮಾಹಿತಿ ಇಟ್ಕೊಂಡು ಇರ್ತೇವೆ. ನೋಡಿ ಕ್ಯಾಟಗರಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಟ್ರೈಬ್. ನೋಡಿ SC STಗೆ ರಿಲ್ಯಾಕ್ಸೇಷನ್ ಬಂದುಬಿಟ್ಟು 5 ಇಯರ್ಸ್ ಅಪ್ ಟು 30 ಇಯರ್ಸ್ ಆಗಿರೋರಿಗೆ, ಸರಿನಾ. ಅಲ್ಲಿಗೆ 25 ವರ್ಷ ಆಗಿದ್ದರೆ 30 ವರ್ಷ ನಿಮಗೆ ಏಜ್ ಲಿಮಿಟ್ ಥರ ಇರುತ್ತೆ, ಸರಿನಾ. ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ OBCಗೆ 3 ವರ್ಷ ಇರುತ್ತೆ, 28 ವರ್ಷ ಮ್ಯಾಕ್ಸಿಮಮ್ ಇರುತ್ತೆ, ಸರಿನಾ. ಪರ್ಸನ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ PWBDಗೆ 10 ವರ್ಷ, ಜನರಲ್ಲಿಯೂ OBC SC ST 13 ವರ್ಷ ಮತ್ತು 15 ವರ್ಷ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಸರಿ. ನೋಡಿ ಎಕ್ಸ್ ಸರ್ವಿಸ್ ಮ್ಯಾನಿಗೂ ಮ್ಯಾಕ್ಸಿಮಮ್ 50 ವರ್ಷಗಳು ಕೂಡ ಇಲ್ಲಿ ಮ್ಯಾಕ್ಸಿಮಮ್ ನೀಡಿದ್ದಾರೆ. ವಿಂಡೋಸ್ ಡಿವೋರ್ಸ್ಡ್ ವುಮೆನ್ಸ್ ಜುಡಿಷಿಯಲಿ ಸಪರೇಟೆಡ್ ಆರ್ ನಾಟ್ ರೀಮ್ಯಾರಿಡ್ ಆಗದರು, ಡಿವೋರ್ಸ್ಡ್ ವುಮೆನ್ಸ್ಗೆ ಅಂಥವ್ರಿಗೆ 35 ವರ್ಷ ಏಜ್ ಲಿಮಿಟ್ ಇದೆ, 40 ವರ್ಷ SC STಗೆ ವುಮೆನ್ಸ್ಗೆ ಇದೆ, ಸರಿನಾ. ಮತ್ತು ನೋಡಿ ಪುರುಷರು ಮತ್ತು ಮಹಿಳೆಯರು ಇದಕ್ಕೂ ಅರ್ಜಿಯನ್ನು ಸಲ್ಲಿಸ್ಬೋದು, ಇಬ್ಬರು ಕೂಡ, ಸರಿನಾ. ಕ್ಯಾಂಡಿಡೇಟ್ಸ್ ಹ್ಯಾವಿಂಗ್ ವರ್ಕ್ ಎಕ್ಸ್ಪೀರಿಯನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ ಎಕ್ಸ್ಪೀರಿಯನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡಿ ನಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರಿಗೂ ಕೂಡ 3 ವರ್ಷ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ನ ನೀಡಿದ್ದಾರೆ ಸ್ನೇಹಿತರೆ, ಸರಿನಾ. ಎಜುಕೇಷನ್ ಕ್ವಾಲಿಫಿಕೇಷನ್. ನೋಡಿ ಎ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ 10th ಸ್ಟ್ಯಾಂಡರ್ಡ್. ನೋಡಿ SSC ಮೆಟ್ರಿಕ್ಯುಲೇಷನ್ ಫಾರ್ ದ ಕನ್ಸರ್ನ್ಡ್ ಸ್ಟೇಟ್ UT ಕಮಿಂಗ್ ಅಂಡರ್ ದ ರೀಜಿಯನ್ jurisdiction of the recruiting office to which she is applying. Qualification should be from a recognized board of that state. UT the regional jurisdiction of recruiting offices is given in Annex 5, ಸರಿನಾ. ನೋಡಿ ದ ಕ್ಯಾಂಡಿಡೇಟ್ ಶುಡ್ ಬಿ ಅಂಡರ್ಗ್ರಾಜುಯೇಟ್ ಆಸ್ ಆನ್ 1/1/2016. ಗ್ರಾಜುಯೇಟ್ಸ್ ಕ್ಯಾಂಡಿಡೇಟಿಂಗ್ ಪ್ರೊಸೆಸಿಂಗ್ ಹೈಯರ್ ಕ್ವಾಲಿಫಿಕೇಷನ್ ನಾಟ್ ಎಲಿಜಿಬಲ್ ಅಪ್ಲೈ. ನೋಡಿ ಒಂದು ಡಿಗ್ರಿ ಆದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಅರ್ಜಿಯನ್ನು ಸಲ್ಲಿಸ್ಬೋದು. 15 ಇಯರ್ಸ್ ಡಿಫೆನ್ಸ್ ಸರ್ವಿಸ್ ಮಾಡಿರಬೇಕು ಅಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ, ಸರಿನಾ. ಒಂದು ಡಿಗ್ರಿ ಮುಗಿದಿರಬೇಕು. ನಾವು ಓದ್ತಾ ಇದೀವಿ ಅಂತಂದರೆ ಅರ್ಜಿಯನ್ನು ಸಲ್ಲಿಸಲಿಕ್ಕಾಗಲ್ಲ, ಡಿಗ್ರಿ ಮುಗಿದಿದ್ರೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ ಒಂದು ಆನ್ಲೈನಲ್ಲಿ ಟೆಸ್ಟ್ ಇರುತ್ತೆ, ಅದರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನೋಡಿ ನೇಮ್ ಆಫ್ ದ ಟೆಸ್ಟ್, ಅಬ್ಜೆಕ್ಟಿವ್ ರೀಸನಿಂಗ್ ಇರುತ್ತೆ, ಜನರಲ್ ಇಂಗ್ಲೀಷ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ, ನ್ಯೂಮೆರಿಕಲ್ ಎಬಿಲಿಟಿ ಇರುತ್ತೆ, ಸರಿನಾ. ನಂಬರ್ ಆಫ್ ಕ್ವಶನ್ಸ್ ಇರುತ್ತೆ. ಕ್ವಶನ್ಸ್ ನೋಡಿದ್ರೆ ಎಲ್ಲದರಲ್ಲೂ 30 ಕ್ವಶನ್ ಇರುತ್ತೆ, ಒಟ್ಟು 120 ಕ್ವಶನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೂಡ 120 ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ 1 ಅಂಕ ಅಂದರೆ 120 ಅಂಕ ಆಗುತ್ತೆ. ಕಾಂಪೋಸಿಟ್ ಟೈಮ್ಸ್ ನೋಡಿದ್ರೆ 91.5 ಗಂಟೆ ನಿಮಗೆ ಟೈಮ್ ಇರುತ್ತೆ ಸ್ನೇಹಿತರೆ, ಸರಿನಾ. ನೋಡಿ ಎಕ್ಸಾಮಿನೇಷನ್ ಫೀಸ್ ಚಾರ್ಜ್ ನೋಡೋದಾದರೆ ಕ್ಯಾಟಗರಿ SC ST PWB ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಇಂಟಿಮೇಷನ್ ಚಾರ್ಜ್ ಓನ್ಲಿ, ಸರಿನಾ, 50 ರೂಪಾಯಿ ಇರುತ್ತೆ. 50% GST ಇರುತ್ತೆ, ಸರಿನಾ. ಜನರಲ್ OBC EWS ಅವರಿಗೆ ಅಪ್ಲಿಕೇಶನ್ ಫೀಸ್ ಇನ್ಕ್ಲೂಡಿಂಗ್ ಇನ್ಫಾರ್ಮೇಷನ್ ಚಾರ್ಜ್ ನೋಡಿ 450 ಪ್ಲಸ್ 80% GST ಇರುತ್ತೆ. ಸ್ಟಾಫ್ಗಳಿಗೆ ಅದೇ ಹೇಳಿದ್ನಲ್ಲ, RBIಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಎಕ್ಸಾಮ್ ಫೀಸ್ ಇರೋದಿಲ್ಲ ಸ್ನೇಹಿತರೆ, ಸರಿನಾ. ಇಷ್ಟು ಸ್ನೇಹಿತರೆ RBIಯಲ್ಲಿ ಕರ್ತಕ್ಕಂಥ ಒಂದು ಜಾಬ್ನ ಬಗ್ಗೆ ಮಾಹಿತಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನೋಡಿ ಲಾಸ್ಟ್ ಡೇಟು ನಿಮಗಾಗಲೇ ಹೇಳಿದ್ದೇನೆ, 4ನೇ ತಾರೀಕು ಒಂದು ಲಾಸ್ಟ್ ಡೇಟ್ ಇರುತ್ತೆ. ದಯವಿಟ್ಟು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಟೆಸ್ಟ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅಲ್ಲಿವರೆಗೂ ಬಾಯ್.